ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಉದ್ಯೋಗ ಮಾಹಿತಿ. ನಾವೀಗ ಸೆಂಟ್ರಲ್ ಗೌರ್ಮೆಂಟ್ನ ಒಂದು ಇನ್ಶೂರೆನ್ಸ್ ಕಂಪನಿಯ ಉದ್ಯೋಗ ಮಾಹಿತಿ ನೋಡ್ತಾ ಹೋಗೋಣ. ರಿಕ್ರೂಟ್ಮೆಂಟ್ ಆಫ್ 500 ಅಸಿಸ್ಟೆಂಟ್ ಇನ್ ದ ಓರಿಯೆಂಟಲ್ ಇನ್ಶೂರೆನ್ಸ್ ಕಂಪನಿ. ಈ ಒಂದು ಕಂಪನಿಯಲ್ಲಿ 500 ಅಸಿಸ್ಟೆಂಟ್ ವೇಕೆನ್ಸಿಯನ್ನು ಕಾಲ್ ಮಾಡಿದ್ದಾರೆ. ಈ ಒಂದು ಹುದ್ದೆಗಳಿಗೆ ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ಡೇಟ್ ಕೊಟ್ಟಿದ್ದಾರೆ. 2ನೇ ತಾರೀಕು ಆಗಸ್ಟ್ 2025ರಿಂದ 17ನೇ ತಾರೀಕು ಆಗಸ್ಟ್ 2025ವರೆಗೆ ಟೈಮ್ ಇರ್ತಿದೆ. ಅದರೊಳಗಡೆ ನೀವು ಅಪ್ಲಿಕೇಶನ್ ಹಾಕಬೇಕಾಗ್ತೈತೆ. ಇಲ್ಲಿ ಎಕ್ಸಾಮ್ನ ಕಂಡಕ್ಟ್ ಮಾಡಲಿಕ್ಕೆ ಡೇಟ್ ಕೊಟ್ಟಿದ್ದಾರೆ. ಟೈರ್ 1 ಎಕ್ಸಾಮ್ 7/9/2025, ಟೈರ್ 2 ಎಕ್ಸಾಮ್ 28/10/2025. ಸೊ ಕಾಲ್ ಲೆಟರ್ನ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ 7 ದಿನ ಮುಂಚೆನೇ ಇನ್ಫಾರ್ಮ್ ಮಾಡ್ತಾರೆ ಅಂತ ಹೇಳ್ತಾರೆ ಇಲ್ಲಿ. ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ ಇದರ ಉದ್ಯೋಗದ ವೇಕೆನ್ಸಿಗಳನ್ನು. ಒಟ್ಟು 500 ಹುದ್ದೆಗಳಲ್ಲಿ ಕರ್ನಾಟಕದಲ್ಲಿರುವಂತಹ ಹುದ್ದೆಗಳ ಮಾಹಿತಿ ನೋಡ್ತಾ ಹೋಗೋಣ. ಇಲ್ಲಿ ಕನ್ನಡ ಗೊತ್ತಿರಬೇಕು, ಲೋಕಲ್ ಲ್ಯಾಂಗ್ವೇಜು. ಎರಡನೇದಾಗಿ ಹುದ್ದೆಗಳ ಕ್ಯಾಟಗರಿ ವೈಸು SCಗೆ 13, STಗೆ 12, OBCಗೆ 17 ಮತ್ತು ಅನ್ರಿಸರ್ವ್ಗೆ 5, ಒಟ್ಟು 47 ಹುದ್ದೆಗಳಿವೆ. ಇನ್ನು 4 ಹುದ್ದೆಗಳು ಯಾರು ವಿಜುವಲ್ ಇಂಪ್ಯಾಕ್ಟ್ ಅಂದರೆ PWD ಅವರಿಗಿರುವಂತಹ ಮೀಸಲಾತಿಯಾಗಿರ್ತದೆ. ಸೊ ಒಟ್ಟು 47 ಹುದ್ದೆಗಳು ಕರ್ನಾಟಕದಲ್ಲಿ ಇರುವಂತಹ ಹುದ್ದೆಗಳಾಗಿವೆ. ಈ ಒಂದು ಹುದ್ದೆಗಳಿಗೆ ನಾವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ನಂತರ ನಾವು ನೋಡ್ತಾ ಹೋಗೋದಾದರೆ ಎಜುಕೇಷನ್ ಕ್ವಾಲಿಫಿಕೇಷನ್, ಯಾವುದೇ ಡಿಗ್ರಿಯನ್ನು ಪಾಸ್ ಆಗಿರಬೇಕು ಮತ್ತು ಇಲ್ಲಿ ಅಪ್ ಟು PUC ತನಕ SSLCವರೆಗೂ ಲೋಕಲ್ ಲ್ಯಾಂಗ್ವೇಜ್ ಇಂಗ್ಲೀಷನ್ನು ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಕಲ್ತಿರಬೇಕು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಾವು ಮಾಹಿತಿ ನೋಡ್ತಾ ಹೋಗೋದಾದರೆ ಏಜ್ ಲಿಮಿಟ್ಟು 21ರಿಂದ 30 ವರ್ಷ ವಯಸ್ಸಾಗಿರಬೇಕು. SC ST OBC ಅವರಿಗೆ ವಯೋಮಿತಿಯಲ್ಲಿ ಸಡಿಲಿಕೆ ಇದೆ. SC ಅವರಿಗೆ 5 ವರ್ಷ, OBC ಅವರಿಗೆ 3 ವರ್ಷ ಮತ್ತು PWD ಎಕ್ಸ್ ಸರ್ವಿಸ್ ಮ್ಯಾನ್ ಇವರೆಲ್ಲರಿಗೂ ಕೂಡ 10 ವರ್ಷಗಳ ಒಂದು ವಯೋಮಿತಿ ಸಡಿಲಿಕೆಯನ್ನು ಅವರು ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಈ ಒಂದು ಪರೀಕ್ಷೆಗೆ SC ST ಅಭ್ಯರ್ಥಿಗಳಿಗೆ ಟ್ರೈನಿಂಗನ್ನು ಕೊಡ್ತಾರೆ, ಪ್ರೀ ಎಕ್ಸಾಮ್ಸ್ ಟ್ರೈನಿಂಗ್ ಕೊಡ್ತಾರೆ. ಅದು ಆನ್ಲೈನ್ ಇರ್ತದೆ. ಸೊ ಇದು ಸೆಲೆಕ್ಷನ್ ಪ್ರೊಸೆಸ್ ಹೇಗಿರುತ್ತೆ ಅಂತ ನೋಡ್ತಾ ಹೋಗೋಣ. ಸೆಲೆಕ್ಷನ್ ಪ್ರೋಸೆಸ್ಸು 2 ಟೈಪಲ್ಲಿ ಇರ್ತೈತೆ. ಒಂದು ಮೈನ್ ಎಕ್ಸಾಮು, ಇನ್ನೊಂದು ಪ್ರಿಲಿಮಿನರಿ ಎಕ್ಸಾಮ್. ಪ್ರಿಲಿಮಿನರಿ ಎಕ್ಸಾಮ್ನ ಫಸ್ಟ್ ಮಾಡ್ತಾರೆ. ಅದರಲ್ಲಿ ಪಾಸ್ ಆದರೆ ಮಾತ್ರ ಮೈನ್ ಎಕ್ಸಾಮ್ಗೆ ಇವರು ಅವಕಾಶವನ್ನು ಕೊಡ್ತಾರೆ. ಸೊ ಅದರಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜು, ರೀಸನಿಂಗ್ ಇರ್ತೈತೆ, ನ್ಯೂಮರಿಕಲ್ ಅಬಿಲಿಟಿ, ಒಟ್ಟು 3 ಟಾಪಿಕ್ ಇರ್ತವೆ. ಒಟ್ಟು 100 ಅಂಕಗಳಿಗೆ ಈ ಒಂದು ಪ್ರಿಲಿಮಿನರಿ ಎಕ್ಸಾಮನ್ನು ಮಾಡ್ತಾರೆ. ಸೊ ಈ ಪ್ರಿಲಿಮಿನರಿ ಎಕ್ಸಾಮ್ ಪಾಸ್ ಆದರೆ ಮಾತ್ರ ಅವರು ಸೆಕೆಂಡ್ ಮೈನ್ ಎಕ್ಸಾಮ್ಗೆ ಅವಕಾಶವನ್ನು ಕೊಡ್ತಾರೆ. ಇಲ್ಲ ಅಂತಂದರೆ ಮೈನ್ ಎಕ್ಸಾಮ್ಗೆ ಅವಕಾಶವನ್ನು ಕೊಡೋದಿಲ್ಲ. ಸೊ ಈ ಒಂದು ಎಕ್ಸಾಮ್ನ ಮೀಡಿಯಮ್ ಓನ್ಲಿ ಇಂಗ್ಲೀಷು ಮತ್ತು ಹಿಂದಿಯಲ್ಲಿ ಮಾತ್ರ ಇರ್ತೈತೆ. ಸೊ ನೆಕ್ಸ್ಟ್ ಈಗ ಸೆಕೆಂಡ್ ಫೇಸ್ ಎಕ್ಸಾಮ್ ಅಂತಂದರೆ ಟೈರ್ 2 ಅಂತಂದರೆ ಮೈನ್ ಎಕ್ಸಾಮ್. ಮೈನ್ ಎಕ್ಸಾಮ್ನ ನೋಡ್ತಾ ಹೋಗೋದ್ರೆ ಅಲ್ಲಿ 5 ಇರ್ತವೆ. ಟೆಸ್ಟ್ ಆಫ್ ಇಂಗ್ಲೀಷು, ರೀಸನಿಂಗ್ ಅಬಿಲಿಟಿ, ನ್ಯೂಮರಿಕಲ್ ಅಬಿಲಿಟಿ, ಕಂಪ್ಯೂಟರ್ ನಾಲೆಜು ಮತ್ತು ಜನರಲ್ ಅವೇರ್ನೆಸ್ಸು. ಒಟ್ಟು 200 ಮಾರ್ಕ್ಸಿಗೆ ಈ ಒಂದು ಎಕ್ಸಾಮ್ ಇರುತ್ತೆ. ಇದು ಕೂಡ ಸುಮಾರು 1 ಗಂಟೆ 120 ಮಿನಿಟಲ್ಲಿ ಎಕ್ಸಾಮ್ನ ಬರಿಬೇಕಾಗ್ತೈತೆ. ಇದು ಕೇವಲ ಇಂಗ್ಲೀಷು ಮತ್ತು ಹಿಂದಿಯಲ್ಲಿ ಮಾತ್ರ ಇರ್ತೈತೆ. ಸೊ ಈ ಒಂದು ಇದು ಎಕ್ಸಾಮನ್ನು ಪಾಸ್ ಆದಮೇಲೆ ರೀಜನಲ್ ಲ್ಯಾಂಗ್ವೇಜ್ನ ಎಕ್ಸಾಮ್ನ ಕೊಡ್ತಾರೆ, ಅದು ಕನ್ನಡ ಲ್ಯಾಂಗ್ವೇಜು. ಸೊ ಇದು ಪ್ರೊಫಿಷಿಯನ್ಸಿ ಇರಬೇಕು. ಈ ಒಂದು ಹುದ್ದೆಗಳಿಗೆ ಎಕ್ಸಾಮ್ ಫೀಸ್ನ ನೋಡ್ಬೋದು. ಇಲ್ಲಿ SC ST ಅವರಿಗೆ 100 ರೂಪಾಯಿ ಇರ್ತೈತೆ. ಇನ್ನು ಉಳಿದಂತೆ ಬೇರೆ ಕ್ಯಾಂಡಿಡೇಟ್ ಅವರಿಗೆ 850 ರೂಪಾಯಿ ಎಕ್ಸಾಮ್ ಫೀಸ್ ಇರ್ತೈತೆ. ಇದನ್ನು ಆನ್ಲೈನಲ್ಲಿ ಪೇ ಮಾಡಬೇಕಾಗಿರ್ತೈತೆ. ಸೊ ತದನಂತರ ನಾವು ನೋಡ್ತಾ ಹೋಗೋದಾದರೆ ಎಕ್ಸಾಮಿನೇಷನ್ ಸೆಂಟರು ಮೈನ್ ಎಕ್ಸಾಮ್ಗೆ ಫೇಸ್ ಸೆಕೆಂಡ್ ಅಂತಂದರೆ ಮೈನ್ ಎಕ್ಸಾಮ್ಗೆ ಎಕ್ಸಾಮ್ ಸೆಂಟರ್ನ ನಾವಿಲ್ಲಿ ನೋಡ್ಬೋದು. ಕರ್ನಾಟಕದಲ್ಲಿ ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಮಾತ್ರ ಇರ್ತೈತೆ. ಇದನ್ನು ಬಿಟ್ಟರೆ ಬೇರೆ ಎಲ್ಲೂ ಇರಲ್ಲ ಎಕ್ಸಾಮು. ಇದು ಮೈನ್ ಎಕ್ಸಾಮ್ ಅಂದರೆ ಫೇಸ್ ಸೆಕೆಂಡ್, ಪ್ರಿಲಿಮಿನರಿ ಆದಮೇಲೆ ಬರುವಂತಹ ಎಕ್ಸಾಮ್ ಆಗಿರ್ತೈತೆ. ನೆಕ್ಸ್ಟು ಪ್ರಿಲಿಮಿನರಿ ಎಕ್ಸಾಮ್ಗೆ ಇರುವಂತಹ ಎಕ್ಸಾಮ್ ಸೆಂಟರ್ಗಳು ನೋಡ್ಬೋದು ನಾವು ಇಲ್ಲಿ. ಯಾವುದು ಮಂಗಳೂರು, ಮೈಸೂರು, ಬೆಳಗಾವಿ, ಶಿವಮೊಗ್ಗ, ಕಲಬುರಗಿ ಇಷ್ಟು ಜಿಲ್ಲೆಗಳಲ್ಲಿ ಪ್ರಿಲಿಮಿನರಿ ಎಕ್ಸಾಮ್ ಸೆಂಟರ್ನ ಇಟ್ಟಿದ್ದಾರೆ. ಸೊ ಇಷ್ಟು ಜಿಲ್ಲೆಗಳಿಗೆ ಇರುವಂತಹ ಪ್ಲೇಸ್ಗಳನ್ನ ಬಿಟ್ಟು ಬೇರೆ ಎಲ್ಲೂ ಎಕ್ಸಾಮ್ ಇರಲ್ಲ. ಆಸಕ್ತಿ ನಿಮಗೆ ಎಲ್ಲಿ ಹತ್ತಿರ ಇರ್ತಿತ್ತೋ ಆ ಒಂದು ಎಕ್ಸಾಮ್ ಸೆಂಟರ್ಗಳನ್ನ ನೀವು ಚೂಸ್ ಮಾಡ್ಕೋಬಹುದಾಗಿರ್ತೈತಿ. ನೆಕ್ಸ್ಟ್ ನಾವು ನೋಡ್ತಾ ಹೋಗೋದಾದರೆ ಇಲ್ಲಿ ಪೇ ಸ್ಕೇಲ್ ನೋಡ್ಬೋದು. ಇಲ್ಲಿ 22,405ರಿಂದ 62,265ವರೆಗೆ ಸಿಗ್ತಿದೆ. ಸೊ ಟೋಟಲಾಗಿ ತಿಂಗಳಿಗೆ 40,000 ಅಮೌಂಟನ್ನು ನಾವಿಲ್ಲಿ ಸಂಬಳವನ್ನು ಪಡ್ಕೋಬಹುದಾಗಿದೆ. ನಿಮ್ಮ ಜೊತೆಗೆ ಇನ್ನು ಅಲ್ಲಿ ಪ್ರೊಬೇಷನರ್ ಪೀರಿಯಡ್ಡು 6 ತಿಂಗಳು ಇರ್ತೈತೆ. 6 ತಿಂಗಳಲ್ಲಿ ಪ್ರೊಬೇಷನರ್ ಪೀರಿಯಡ್ ಕಂಪ್ಲೀಟ್ ಮಾಡಬೇಕಾಗಿರ್ತೈತೆ. ನಾನು ಕೊಟ್ಟ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ದಯಮಾಡಿ ಒಂದು ಲೈಕ್, ಒಂದು ಕಮೆಂಟು ಮತ್ತು ಸಬ್ಸ್ಕ್ರೈಬ್ ಆಗಿ ಅಂತ ತಮ್ಮಲ್ಲಿ ವಿನಂತಿ. ಥ್ಯಾಂಕ್ ಯು.